बोलो भारत माता की, बोलो भारत माता की, भारतीय जनता पार्टी की अभिनंदन। ನವೀನ್ ಶೆಟ್ಟರು ನೇಮಕ ಆಗಿರುವಂತಹ ಹಿನ್ನೆಲೆಯಲ್ಲಿ ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ಈಗ ನೂತನ ಜಿಲ್ಲಾಧ್ಯಕ್ಷರಾದ ಕುತ್ಯ ನವೀನ್ ಶೆಟ್ಟಿ ಅವರಿಗೆ ಗೌರವಾರ್ಪಣೆಯನ್ನು ನಮ್ಮ ಅಜಯ್ ಶೆಟ್ಟಿ ಅವರ 8ನೇ ಮಗ ಕುತ್ಯ ನವೀನ್ ಶೆಟ್ಟಿ ಸುಷ್ಮಾ ಎನ್ನುವ ಧರ್ಮಪತ್ನಿ ಅದೇ ರೀತಿ 2 ಜನ ಮಕ್ಕಳೊಂದಿಗೆ ಪ್ರಸ್ತುತ 53 ವರ್ಷದಲ್ಲಿ 32 ವರ್ಷವನ್ನು ರಾಜಕೀಯ ವ್ಯವಸ್ಥೆಯಲ್ಲಿ ಕಳೆದಿರುವಂತಹ ವ್ಯಕ್ತಿ ಕುತ್ಯ ನವೀನ್ ಶೆಟ್ಟಿ. ಬಾಲ್ಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾಗಿ ಪ್ರೇರಣೆ ಪಡೆದು 90ರ ದಶಕದಲ್ಲಿ ಕ್ಷೇತ್ರದಲ್ಲಿ ಪಕ್ಷವು ಇನ್ನೂ ಗಟ್ಟಿಯಾಗಿ ಬೇರೂರಿದ್ದಂತಹ ಸಂದರ್ಭದಲ್ಲಿ ಅತ್ಯಂತ ಎಳೆಯ ತಮ್ಮ ತತ್ವ ನಿಷ್ಠೆಗಳಿಂದ ಆರಂಭಿಸಿದವರು. 1990 ಅಧ್ಯಕ್ಷರಾದ ಆರ್ಥಿಕವಾಗಿ ಸ್ವಾಗತಿಸುತ್ತೇವೆ. ಶಾಸಕರಾದ ದುರ್ಮೇಶ್ ಸುರೇಶ್ ಶೆಟ್ಟಿ ಇವರನ್ನು ಆರ್ಥಿಕವಾಗಿ, ನಿಕಟಪೂರ್ವ ಅಧ್ಯಕ್ಷರಾದ ಸುರೇಶ್ ನಾಯ್ಕ್ ಇವರನ್ನು ಆರ್ಥಿಕವಾಗಿ ಸ್ವಾಗತಿಸುತ್ತೇವೆ. ಮಾಜಿ ಶಾಸಕರ ಅದೇ ರೀತಿ ರಾಘವೇಂದ್ರ ಶೆಟ್ಟಿ ಇವರನ್ನು ಆರ್ಥಿಕವಾಗಿ ಸ್ವಾಗತಿಸುತ್ತೇವೆ. ಪತ್ರಿಕಾ ಮತ್ತು ಮಾಧ್ಯಮದ ಮಿತ್ರರನ್ನು ಸಹ ಹಾರ್ದಿಕವಾಗಿ ಸಭೆಗೆ ಸ್ವಾಗತಿಸಿಕೊಂಡು ನಮ್ಮೆಲ್ಲರನ್ನು ಸ್ವಾಗತಿಸಿದ ಉಪಾಧ್ಯಕ್ಷರಾದ ಪ್ರಕಾಶ್ ಶೆಟ್ಟಿ ಅವರಿಗೂ ಸಹ ಸ್ವಾಗತವನ್ನು ಹೇಳಿಕೊಂಡು ಈಗ ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕಾಗಿ ನಮ್ಮ ವಿಭಾಗ ಪ್ರಭಾರಿ बोलो भारत माता की जय, बोलो भारत माता की जय. भारतीय जिल्ಲೆಯವರು ಈ ಕಡೆ ಒಂದು ಪಂಚಾಯತ್ ಮಾಡ್ಕೊಂಡ್ರೆ ಕಾಲಿ ಮಾಡ್ಕೊಂಡು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲೆಯ ನೂತನ ಅಧ್ಯಕ್ಷರ ಪದಗ್ರಹಣ ಸಮಾರಂಭ 11 ವರ್ಷಗಳ ಆಡಳಿತದ ಸುಶಾಸನ ದಿನಗಳ ಉದ್ಘಾಟನೆ ಅಧಿಕಾರದಲ್ಲಿದ್ದ ಪಕ್ಷ ಕಡೆಗೆ ಓಡುತ್ತಿದ್ದ ಆದರೆ ತಾವು ವಿಶ್ವಾಸಿಸುತ್ತಿದ್ದ ತತ್ವ ಸಿದ್ಧಾಂತಗಳಲ್ಲಿ ರಾಜಿ ಮಾಡಿಕೊಳ್ಳದ ಕುತ್ಯ ನವೀನ್ ಶೆಟ್ಟಿ ಸತತ ಪರಿಶ್ರಮದ ಮೂಲಕ ಮುಂದಿನ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ 14 ಸದಸ್ಯರಾದ ಪಂಚಾಯತ್ನಲ್ಲಿ 12 ಸದಸ್ಯರು ಗೆಲ್ಲಿಸಿಕೊಳ್ಳುವ ಬರುವ ಮೂಲಕ 1992ರಲ್ಲಿ ಕಾಪು ಕ್ಷೇತ್ರದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಬಿಜೆಪಿ ಪಂಚಾಯತ್ವೊಂದನ್ನು ಸ್ಥಾಪಿಸಿ ಅಧ್ಯಕ್ಷರಾಗುವ ಹೆಗ್ಗಳಿಕೆಗೆ ಪಾತ್ರರಾದರು ಎಂದು ಹೇಳಲು ಸಂತೋಷವಾಗುತ್ತದೆ. ಅಲ್ಲಿಂದ ಇಲ್ಲಿಯ ತನಕ ಯಾವತ್ತೂ ಕುಟ್ಯಾರ ಪಂಚಾಯತ್ನಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬೇರೆ ಯಾವುದೇ ಪಕ್ಷ ಆಡಳಿತಕ್ಕೆ ಬರಲಿಕ್ಕೆ ಅವಕಾಶವನ್ನೇ ನೀಡಲಿಲ್ಲ. ಆ ಬಳಿಕ 2 ಅವಧಿಗಳಿಗೆ ಸಂಘಟನೆ ನಿಷ್ಠೆಯಿಂದ ಮಾಡಿದ್ದರು. ಸಂಘಟನೆ ಮೇಲಿನ ಅವರ ಬದ್ಧತೆಯನ್ನು ಗಮನಿಸಿದ ಬಿಜೆಪಿ ನಾಯಕತ್ವ ಅವರನ್ನು ಪದೋನ್ನತಿಗೊಳಿಸಿ ಸತತ 2 ಅವಧಿಗೆ ಕ್ಷೇತ್ರ ಪ್ರಧಾನ ಕಾರ್ಯದರ್ಶಿ ಹಾಗೂ 1 ಅವಧಿಗೆ ಕ್ಷೇತ್ರಾಧ್ಯಕ್ಷ ಕಾರ್ಯಕ್ರಮವನ್ನು ಏರ್ಪಡಿಸಬೇಕು ಎನ್ನುವಂಥದ್ದು ರಾಜ್ಯದಿಂದ ನಮಗೆ ಮುಖ್ಯ. ಇವತ್ತು ಈ ನಮ್ಮ ಹಾಲ್ನಲ್ಲಿ ಸುತ್ತಲೂ ಮೋದಿಜಿ ಸರ್ಕಾರದ 11 ವರ್ಷದ ಸಾಧನೆಗಳ ಪೋಸ್ಟರ್ಗಳನ್ನು ಅಲ್ಲಲ್ಲಿ ಇಟ್ಟಿದ್ದೇವೆ. ದಯವಿಟ್ಟು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಇದನ್ನು ಓದಬೇಕು, ತಿಳ್ಕೊಳ್ಬೇಕು, ಮತ್ತೆ ಇದನ್ನು ಜನರಿಗೆ ಮುಟ್ಟಿಸಬೇಕು. ಯಾವ ಸಬಲ ಆರ್ಥಿಕ ಬೆಂಬಲವೂ ಇಲ್ಲದೆ ಇರುವ ಕುತ್ಯರು ಯುವಕ ಮಂಡಲದಿಂದ ತಮ್ಮ ಸಾರ್ವಜನಿಕ ಜೀವನವನ್ನು ಪ್ರಾರಂಭಿಸಿ ಯುವಕ ಮಂಡಲದ ಅಧ್ಯಕ್ಷರಾಗಿ, ಪ್ರಶಸ್ತಿ ವಿಜೇತ ನಾಟಕ ಕಲಾವಿದನಾಗಿ, ಗ್ರಾಮ ಪಂಚಾಯತ್ ನವಮಂಗಳೂರು ಬಂದರು ಮಂಡಳಿ MNTPಗೆ ಟ್ರಸ್ಟಿಯಾಗಿ, ಎಲ್ಲೂರು ದೇವಸ್ಥಾನದ ಬ್ರಹ್ಮೋತ್ಸವ ಸಮಿತಿಯ ಸಂದರ್ಭದಲ್ಲಿ ಲೆಕ್ಕ ಪರಿಶೋಧಕನಾಗಿ ವಿವಿಧ ಆಯಾಮಗಳಲ್ಲಿ ದುಡಿಯುತ್ತಾ ಬೆಳೆಯುತ್ತಾ ಒಟ್ಟಿಗೆ ಇದ್ದವರನ್ನು ಬೆಳೆಸುತ್ತಾ ಜಿಲ್ಲಾ ಮಟ್ಟಕ್ಕೆ ನಮ್ಮ ಮುಂದೆ ನಿಂತಿದೆ. ಜಗಮೆಚ್ಚಿದ ನಾಯಕ ನಮ್ಮ ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಹಿಡಿದು ಜಗತ್ತಿನ ಅತ್ಯಂತ ದೊಡ್ಡ ಸಂಖ್ಯೆಯ ಸದಸ್ಯರನ್ನು ಹೊಂದಿರುವಂತಹ ರಾಜಕೀಯ ಪಕ್ಷ ಎಂಬ ಹೆಗ್ಗಳಿಕೆ ಪಾತ್ರವಾದ ವೇದಿಕೆ ಹಂಚಿಕೊಳ್ಳುವಂತಹ ಮಟ್ಟಕ್ಕೆ ಬೆಳೆದ ಜಿಲ್ಲೆಯ ಕೆಲವು ನಾಯಕರಲ್ಲಿ ಇಂದು ಜಿಲ್ಲಾಧ್ಯಕ್ಷ ಪೀಠದಲ್ಲಿರುವ ಕುತ್ಯ ನವೀನ್ ಶೆಟ್ಟಿ ಒಬ್ಬರು ಎಂದು ಹೇಳಲಿಕ್ಕೆ ತುಂಬಾ ಸಂತೋಷವಾಗುತ್ತದೆ. ರಾಜಕೀಯಗಳು ಅಭಿನಂದನೆಗಳನ್ನು ಸಲ್ಲಿಸ್ತಾ ಒಂದು ರಾಜಕೀಯ ವ್ಯವಸ್ಥೆ ಯಾವ ರೀತಿ ಇರಬೇಕು, ಬೂತ್ ಮಟ್ಟದ ಪದಾಧಿಕಾರಿಗಳಿಂದ ಯಾವ ರೀತಿಯ ಗೌರವವನ್ನು ಪಕ್ಷದ ಪದಾಧಿಕಾರಿ ಬೂತಿನಲ್ಲಿ ಬೆಳಿಗ್ಗೆ ಎದ್ದು ಬೂತ್ ಸಭೆಯನ್ನು ಮಾಡಿ ಅಲ್ಲಿಂದ ಹೊರಟು ಇವತ್ತು ಜಿಲ್ಲಾ ಕಚೇರಿಗೆ ಬಂದಿದ್ದಾರೆ. ಅಂದ್ರೆ ಸಂಘಟನಾತ್ಮಕವಾಗಿ ಒಳ್ಳೆಯ ಒಂದು ಅನುಭವವನ್ನು ಹೊಂದಿರುವಂತಹ ಇವರಿಂದ ಮುಂದೆ ನಮ್ಮ ಬಿಜೆಪಿ ಮತ್ತಷ್ಟು ಉಡುಪಿ ಜಿಲ್ಲೆಯಲ್ಲಿ ವಂದನೆಗಳು ಶ್ರೀಕಾಂತ್ ನಾಯ್ಕ ಅವರಿಗೆ. ಅಧ್ಯಕ್ಷರಿಗೆ ಜವಾಬ್ದಾರಿಯನ್ನು ಹಸ್ತಾಂತರಿಸುವ ಕಾರ್ಯಕ್ರಮ ಎಲ್ಲ ವೇದಿಕೆ ಮೇಲಿರುವ ನಾಯಕರುಗಳು ಅಧಿಕಾರ भारत माता की बोलो भारत माता की भारतीय जनता पार्टी की. ಅದೇ ರೀತಿ ವಾಣಿಜ್ಯ ಶೆಟ್ಟಿ ಅವರ 8ನೇ ಮಗ ನವೀನ್ ಶೆಟ್ಟಿ,
ಸುಷ್ಮಾ ಎನ್ನುವ ಧರ್ಮಪತ್ನಿ, ಅದೇ ರೀತಿ 2 ಜನ ಮಕ್ಕಳೊಂದಿಗೆ ಪ್ರಸ್ತುತ 53 ವರ್ಷದಲ್ಲಿ 32 ವರ್ಷವನ್ನು ರಾಜಕೀಯ ವ್ಯವಸ್ಥೆಯಲ್ಲಿ ಕಳೆದಿರುವಂತಹ ವ್ಯಕ್ತಿ ಕುಟ್ಯಾರ್ ನವೀನ್ ಶೆಟ್ಟಿ. ಬಾಲ್ಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾಗಿ ಪ್ರೇರಣೆ ಪಡೆದು 90ರ ದಶಕದಲ್ಲಿ ಕ್ಷೇತ್ರದಲ್ಲಿ ಪಕ್ಷವು ಇನ್ನೂ ಗಟ್ಟಿಯಾಗಿ ಬೇರೂರಿದ್ದಂಥ ಸಂದರ್ಭದಲ್ಲಿ ಅತ್ಯಂತ ಎಳೆಯ ಹರೆಯದಲ್ಲಿ ರಾಜಕೀಯ ರಂಗದ ತಮ್ಮ ಪ್ರಯಾಣವನ್ನು ತಮ್ಮ ತತ್ವ ನಿಷ್ಠೆಗಳಿಂದ ಆರಂಭಿಸಿದವರು. 1993ರಲ್ಲಿ ಹೀಗೆ 32 ವರ್ಷಗಳ ಹಿಂದೆ ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ಕುಟ್ಯಾರ್ ಗ್ರಾಮ ಪಂಚಾಯತ್ನಲ್ಲಿ ಚುನಾವಣೆಗೆ ನಿಂತು ತಾನು ಮಾತ್ರವಲ್ಲ ತನ್ನ ಗುಂಪಿನ ಇತರ 3 ಗೆಲ್ಲಿಸಿಕೊಂಡು ಪಂಚಾಯತ್ ಪ್ರವೇಶದೊಂದಿಗೆ ಅವರ ರಾಜಕೀಯ ಹೋರಾಟ ಆರಂಭವಾಯಿತು. ಇವತ್ತಿನ ಯಾವುದೇ ಸಾಮಾನ್ಯ ಯುವಕನಾದರೂ ಸಹಜವಾಗಿ ಅಧಿಕಾರದಲ್ಲಿದ್ದ ಪಕ್ಷ ಕಡೆಗೆ ಓಡುತ್ತಿದ್ದ. ಆದರೆ ತಾವು ವಿಶ್ವಾಸಿಸುತ್ತಿದ್ದ ತತ್ವ ಸಿದ್ಧಾಂತಗಳು 1992ರಲ್ಲಿ ಕಾಪು ಕ್ಷೇತ್ರದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಬಿಜೆಪಿ ಪಂಚಾಯತ್ ಒಂದನ್ನು ಸ್ಥಾಪಿಸಿ ಅಧ್ಯಕ್ಷರಾಗುವ ಹೆಗ್ಗಳಿಕೆಗೆ ಪ್ರಾಪ್ತರಾದರು ಎಂದು ಹೇಳಲು ಸಂತೋಷವಾಗ್ತದೆ. ಅಲ್ಲಿಂದ ಇಲ್ಲಿಯ ತನಕ ಯಾವತ್ತೂ ಕುಟ್ಯಾರ್ ಪಂಚಾಯತ್ನಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಬೇರೆ ಯಾವುದೇ ಪಕ್ಷ ಆಡಳಿತಕ್ಕೆ ಬರಲಿಕ್ಕೆ ಅವಕಾಶವನ್ನೇ ನೀಡಲಿಲ್ಲ. ಆ ಬಳಿಕ 2 ಅವಧಿಗೆ ಪಕ್ಷ ಸಂಘಟನೆಯನ್ನು ನಿಷ್ಠೆಯಿಂದ ಮಾಡಿದ್ದರು. ಸಂಘಟನೆಯ ಮೇಲಿನ ಅವರ ಬದ್ಧತೆಯನ್ನು ಗಮನಿಸಿದ ಬಿಜೆಪಿ ನಾಯಕತ್ವ ಅವರನ್ನು ಪದೋನ್ನತಿಗೊಳಿಸಿ ಸತತ 2 ಅವಧಿಗೆ ಕ್ಷೇತ್ರ ಪ್ರಧಾನ ಕಾರ್ಯದರ್ಶಿ ಹಾಗೂ 1 ಅವಧಿಗೆ ಕ್ಷೇತ್ರಾಧ್ಯಕ್ಷ ಜವಾಬ್ದಾರಿಯನ್ನು ನೀಡಿದೆ. ಅಲ್ಲಿ ಮೆಚ್ಚಿನ ಶಾಸಕರಾದ ಸುರೇಶ್ ಶೆಟ್ಟಿ ದುರ್ಮೆ ಅವರಿಂದ ಅಭಿನಂದನಾ ಮಾತು ಎನ್ನುವ ಸಂದೇಶವನ್ನು ಕೊಡಬೇಕು. ನಮ್ಮಲ್ಲಿ ಪರ್ವತ ಸಂಘಟನೆಯ ಪರ್ವಕಾಲದಲ್ಲಿ ಪ್ರತಿಯೊಬ್ಬರು 3 ವರ್ಷ ಬೇರೆ ಬೇರೆ ಅವಧಿಗಳೆಲ್ಲರ ಪೂರ್ಣ ಸಹಕಾರ ನಾವೆಲ್ಲ ಕೊಡ್ತೇವೆ ಎನ್ನುವ ವಿಶ್ವಾಸದೊಂದಿಗೆ ಎಲ್ಲರೂ ಕೈ ಎತ್ತಿ ಒಮ್ಮೆ ಜಿಲ್ಲಾಧ್ಯಕ್ಷರಿಗೆ ನಾವೆಲ್ಲ ನಿಮ್ಮೊಟ್ಟಿಗೆ ಇದ್ದೇವೆ ಎನ್ನುವ ಸಂದರ್ಭದ ಮೂಲಕ ಒಂದು ದೊಡ್ಡ ಘೋಷಣೆಯನ್ನು ಮಾಡಬೇಕು. ಬೋಲೋ ಭಾರತ್ ಮಾತಾ ಕಿ ಅದೇ ರೂಪದಲ್ಲಿ ಲವಕುಶ ರೂಪದಲ್ಲಿ ಅವರು ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ನಮ್ಮೊಟ್ಟಿಗೆ ಕೆಲಸ ಮಾಡೋಣ. ನಾವೆಲ್ಲರೂ ನಿಮ್ಮೊಟ್ಟಿಗೆ ಸೇರಿ ನಮ್ಮ ರಾಜ್ಯದ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳು, ಕಾರ್ಕಳದ ನೆಚ್ಚಿನ ಶಾಸಕರು, ನಿಕಟ ಮೃತಪಟ್ಟ ಎಲ್ಲ ಭಾರತ ಮತ್ತು ವಿದೇಶಗಳ ಪ್ರಜೆಗಳಿಗೆ ಮತ್ತು ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ, ನಾಗರಿಕರಿಗೆ ಎಲ್ಲರಿಗೂ ನಾವು ಒಂದು ಶ್ರದ್ಧಾಂಜಲಿ ಸಲ್ಲಿಸಿ ನಮ್ಮೆಲ್ಲರನ್ನು ಸ್ವಾಗತಿಸಲಿಕ್ಕಿದ್ದಾರೆ. ಪಕ್ಷದ ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ, ಸುಳ್ಳು ವರದಿಯನ್ನು ಕಳಿಸದೆ ರಾಜ್ಯಕ್ಕೆ 100 ಜನ ಆದಲ್ಲಿ 250 ಜನ ಆಗಿದೆ ಅಂತ ಹೇಳಿ ಕಳಿಸಲಿಲ್ಲ. 100 ಜನ ಆದಾಗ 100 ಜನವೇ ಅಂತೇಳಿ ಹೇಳಿ ಕಳಿಸಿದೆ. 10ನೇ ತಾರೀಕಿಗೆ ಮಾಡಬೇಕು ಅಂತೇಳಿ ಹೇಳಿದ್ದ ಕಾರ್ಯಕ್ರಮ 12 ಆಗಿರ್ಬೋದು, 13 ಆಗಿರ್ಬೋದು. ಅಷ್ಟೂ ಕಾರ್ಯಕ್ರಮವನ್ನ ಮಾಡಿದ್ದೇನೆ ನನ್ನ ಎಲ್ಲ ಪದಾಧಿಕಾರಿಗಳ ಸಹಕಾರದಲ್ಲಿ, ಸಹಭಾಗಿತ್ವದಲ್ಲಿ. ಮತ್ತು ನನ್ನಿಂದ ಏನು ತೊಂದರೆ ಆಯಿತು ನನಗೆ ಗೊತ್ತಿಲ್ಲ. ನಾನು ಆಗಲೇ ಹೇಳಿದೆ, ನಾನು ಕಾರ್ಯಕರ್ತರ ಮಧ್ಯೆ ಇದ್ದು ಬೆಳೆದು ಬಂದದ್ದು ಬಿಟ್ಟರೆ ನನಗೆ ಇವತ್ತಿಗೂ ನಾನು ಯಾರೋ ನಾಯಕರೊಟ್ಟಿಗೆ ಫೋಟೋವನ್ನು ಹಾಕೊಳ್ಳೋದು ಮತ್ತೊಂದು ಇನ್ನೊಂದು ಎಲ್ಲ ಇಲ್ಲ. 11ನೇ ತಾರೀಕಿಗೆ ಶಿಕಾರಿಪುರಕ್ಕೆ ಹೋಗಿದ್ದೆ ನಾನು. ಅಲ್ಲಿ ರಾಜ್ಯಾಧ್ಯಕ್ಷರು ಸಿಕ್ಕಿದ್ರು, ನಮಗೆ ಚಂದ ಮಾಡಿ ಮಾತಾಡಿದ್ರು. ಕಡೆ ಗೊತ್ತಾಯ್ತು ಒಂದು ಚಂದ ಮಾಡಿ ಮಾತಾಡೋದಕ್ಕೆ ಏನು ಅಂತೇಳಿ. ರಾತ್ರಿ 7:15ಗೆ ನನಗೆ ಫೋನ್ ಬರ್ತದೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಒಬ್ರು, ನಿಮ್ಮನ್ನ ಜಿಲ್ಲಾಧ್ಯಕ್ಷ ಸ್ಥಾನದಿಂದ ಬದಲು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು. ಹೌದಾ, ಆಯ್ತು, ಒಳ್ಳೇದು ಅಂತ ಹೇಳಿದೆ. ಅಲ್ಲ, ಶಾಸಕರನ್ನೆಲ್ಲ ಮಾಡೋದಿಲ್ಲ ಆಯ್ತಾ ಅಂತ ಹೇಳಿದ್ರು. ಅಲ್ಲ, ನೀವು ನನ್ನನ್ನು ಕೈ ಬಿಟ್ಟ ಮೇಲೆ ಶಾಸಕರನ್ನು ಮಾಡಿದ್ರು, ಮಂತ್ರಿಗಳನ್ನು ಮಾಡಿದ್ರು, ನನ್ ಬಿಟ್ಟಾಯ್ತಲ್ಲ, ಮತ್ತೆ ನಂಗದ್ರ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ ನಾನು. ಎಷ್ಟೊತ್ತಿಗೆ ಯಾವಾಗ ಮಾಡ್ತೀರಿ ಕೇಳಿದೆ. ರಾತ್ರಿ ಆಗ್ಬೋದು ಅಂತೇಳಿ ಹೇಳಿದ್ರು. ಫೋನ್ ಇಡ್ತೇನೆ, ರಾಜೇಶ್ ಕಾವೇರಿ ಆ ದಿವಸ ನಮ್ಮ ಜೊತೆಲಿದ್ರು. ಅಧ್ಯಕ್ಷ ಬದಲಾಯ್ತಮ್ಮ, ಹೌದಾ ಮಾರ್ರೆ, ಇಲ್ಲೆಲ್ಲ ಗೊತ್ತಾಯ್ತಲ್ಲ ವಾಟ್ಸ್ಆಪ್ ನಲ್ಲಿ. ಈ ತರ ಡೋಂಗಿ ಯಾಕೆ ಮಾಡ್ಬೇಕು ಅಂತೇಳಿ ನನ್ಗೆ ಗೊತ್ತಿಲ್ಲ. 7:30ಕ್ಕೆ ಫೋನ್ ಮಾಡಿ ನಿಮ್ಮನ್ನು ಬದಲು ಮಾಡ್ತೇನೆ ಅಂತೇಳಿ ಹೇಳಿ 7:25ಕ್ಕೆ ಪೋಸ್ಟ್ ಕಳಿಸ್ತಾರೆ, ಒಂದು ಆರ್ಡರ್ ಬರ್ತದೆ, ತಕ್ಷಣದಿಂದಲೇ ಕುಟ್ಯಾರ್ ನವೀನ್ ಶೆಟ್ರು ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳಿ. ಇದೊಂದು ನನ್ಗೆ ಗೊತ್ತಿಲ್ಲ. ನಾನಂದ್ರೆ ಇದನ್ನ ಯಾಕೆ ಮಾತಾಡ್ತೇನೆ ಅಂತೇಳಿ ಹೇಳಿದ್ರೆ, ನನಗೆ ಈ ಅವಕಾಶ ಎಷ್ಟೋ ಜನರಿಗೆ ಗೊತ್ತಿರ್ಬೋದು. ಈಗ ನನಗೆ ಫೋನ್ ಮಾಡಿದವರಲ್ಲಿ ಅಂತ ಹೇಳಿ ಅಂತ ಹೇಳಿದ್ರೆ, ನೀನ್ ತೆಗ್ದ್ರವ್ರು ಹೌದಾ ಅಂತ. ಅಂದ್ರೆ ಆ ವರ್ಡ್ ತುಂಬಾ ಹರ್ಟಿಂಗ್. ನಿನ್ನನ್ನು ತೆಗೆದ್ರು ಅಂತ ತೆಗಿದ್ದ ಅಂತೇಳಿ ಹೇಳಿದ್ರೆ ಬೇರೆಯವ್ರು ಎಂತ ಹೇಳ್ತಾರೆ ಅಂತ ಹೇಳಿ, ಬಹುಶಃ ಏನೋ ದುಡ್ಡೆಲ್ಲ ಅವ್ಯವಹಾರ ಮಾಡಿದ್ದಾನೇನೋ, ಪಕ್ಷದ ಹೆಸರಿನಲ್ಲಿ ಎಲ್ಲ ವಸೂಲಿ ಹೋದ್ನೇನೋ, ಅಥವಾ ಇನ್ಯಾರಿಗೇನೋ. ಈಗ ನಂದಲ್ಲಿ ಕೆಲವರಲ್ಲಿ ಉಂಟಲ್ಲ ಬೇರೆ ಬೇರೆ ಫೋನ್ ಈಗ ಅದೆಲ್ಲ ಬರ್ತದಲ್ಲ ಒಟ್ಟಿಗೆ, ಅದೆಲ್ಲ ಉಂಟೇನೋ.
ಅದ್ಯಾವುದೂ ಇಲ್ಲ. ನಾನು ಅಧ್ಯಕ್ಷನಾದ ಮೇಲೆ ಬಹಳಷ್ಟು ಖರ್ಚುಗಳಾಗಿದೆ. ಯಾರ್ಯಾರು ಎಷ್ಟು ಸಹಕಾರ ಕೊಟ್ಟಿದ್ದಾರೆ ಅವರವರಿಗೆ ಗೊತ್ತಿಲ್ಲ, ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಕೈಯಿಂದ ತುಂಬಾ ಹಣವನ್ನು ವ್ಯಯ ಮಾಡಿದ್ದೇನೆ. ಎಲ್ಲಿಯೂ ಯಾರ ಹತ್ರ ಬೇಡ್ಲಿಕ್ಕೆ ಹೋಗ್ಲಿಲ್ಲ ಮೀನ್ಸ್ ಸಂಗ್ರಹಕ್ಕೆ ಹೋಗ್ಲಿಲ್ಲ. ಅದು ನನಗೆ ಸರಿ ಕಾಣಲಿಲ್ಲ ಅಂತೇಳಿ ಹೇಳಿ ಇಷ್ಟೆಲ್ಲ ಆದ ಮೇಲೆ ನೋವಾಗಿದೆ. ಆದರೆ ಕುತ್ತಿಯಾರ್ ನವೀನ್ ಶೆಟ್ಟಿಗೆ ಯಾವತ್ತೂ ನಾನು ನನಗೆ ನೋವಾಗಿದೆ ಅಂತ ಹೇಳಿ ನಿಮ್ಗೆ ಆಗಬೇಕು ಅಂತ ಹೇಳಿ ಹಾರೈಸುವ ನಾನಲ್ಲ. ನನ್ನ ಮನಸ್ಸಿನ ನೋವನ್ನು ಹೇಳ್ಕೊಂಡದಷ್ಟೇ. ಇದಕ್ಕಿಂತ ನಿಷ್ಠೆಯಿಂದ, ಇದಕ್ಕಿಂತ ಹೆಚ್ಚಿನ ಪ್ರಾಮಾಣಿಕತೆಯನ್ನು ತೋರಿಸಲಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಹೇಳಿದ್ರೆ ನನ್ಗೆ ಗೊತ್ತಿಲ್ಲ. ಇಷ್ಟೇ ನನ್ನ ಹತ್ರ ಇದು ಗರಿಷ್ಠ. ನನ್ನ ಪ್ರಾಮಾಣಿಕತೆ ಮತ್ತು ನಿಷ್ಠೆ ಇದು ಮ್ಯಾಕ್ಸಿಮಮ್ ಲೆವೆಲ್, ಇದು ಪೀಕ್ ಲೆವೆಲ್. ಇದಕ್ಕಿಂತ ಜಾಸ್ತಿ ನಾನು ನಿಷ್ಠೆ ತೋರಿಸ್ಬೇಕು, ಪ್ರಾಮಾಣಿಕತೆ ತೋರಿಸ್ಬೇಕು ಅಂತ ಹೇಳಿದ್ರೆ ಅದು ಆಡಂಬರಕ್ಕಾಗ್ತದೆ, ಅದು ನಾಟಕಕ್ಕೆ ಮಾಡಿದಾಗ ಆಗ್ತದೆ. ಹಾಗಾಗಿ ನನ್ನ ಈ 1.25 ವರ್ಷದಲ್ಲಿ ಬಹುತೇಕ ಗಟ್ಟಿಯಾಗಿ ನಾನು ಅಧ್ಯಕ್ಷ ಅಂತೇಳಿ ಹೇಳಿ ಎದೆ ಉಬ್ಬಿಸಿ ನಡೆದದ್ದು 8 ತಿಂಗಳು ಮಾತ್ರ. ತದನಂತರದ 4-5 ತಿಂಗಳು ಹೀಗೆ ವದಂತಿಗಳಿಗೆ ಕಿವಿ ಕೊಡುವುದರಲ್ಲೇ ನನ್ನ ಕಾಲ ಹರಣ ಆಗಿದೆ. 8 ತಿಂಗಳು ಎದೆ ಉಬ್ಬಿಸಿ ನಾನು ಅಧ್ಯಕ್ಷ ಅಂತ ಹೇಳಿ ಕೆಲಸ ಮಾಡಿದ್ದೇನೆ. ಯಾರ ಮನಸ್ಸಿಗೂ ನೋವು ಮಾಡಲಿಲ್ಲ, ಯಾರಿಗೂ ನಂಜಿನಿಂದ ಮಾತಾಡಲಿಲ್ಲ. ಎಲ್ಲರನ್ನ ಗೌರವದಿಂದ, ಕೆಲಸ ತುಂಬಾ ಮಾಡಿದವರನ್ನು ಗೌರವದಿಂದ ಕಂಡಿದ್ದೇನೆ, ಸಹಕಾರ ಕೊಟ್ಟಿದ್ದವರನ್ನು ಕೂಡ ಗೌರವದಿಂದಲೇ ಕಂಡಿದ್ದೇನೆ. ಅವರೆಲ್ಲರಿಗೂ ಕೂಡ ನಾನು ತುಂಬಾ ಅಭಿಮಾನದಿಂದ, ಗೌರವದಿಂದ ನಿಮಗೆ ಧನ್ಯವಾದಗಳನ್ನು ಹೇಳ್ತೇನೆ. ನಿಮ್ಮ ಋಣ ನನ್ನ ಮೇಲೆ ಇರ್ತದೆ, ಯಾವತ್ತಿಗೂ ಇರ್ತದೆ. ಏನೂ ಇಲ್ಲದೆ ಪ್ರೀತಿ ತೋರಿಸಿದವರು ನೀವು. ತುಂಬಾ ಜನ ನನಗೆ ಫೋನ್ ಮಾಡಿದ್ರು, ಕೆಲವರು ಹತ್ತರು, ಗೊತ್ತಿಲ್ಲ ನನಗೆ ಯಾಕಂತೇಳಿ ಹೇಳಿ ತುಂಬಾ ಜನ ಹತ್ತಿದ್ದಾರೆ ನನಗೆ. ನಾನು ಅಲ್ಲಿಲ್ಲ, ಅಂದ್ರೆ ನಾನು ಯಾವುದು ಡೌನ್ ಆಗಲೇ ಇಲ್ಲ. ತುಂಬಾ ಖುಷಿಯಾಗಿದೆ ಅಭಿಮಾನಕ್ಕೆ. ನನ್ಗೆ ಗೊತ್ತಿಲ್ಲ ಅವ್ರು ನಾನು ಯಾಕಷ್ಟು ಆತ್ಮೀಯರಾದ ಅಂತೇಳಿ ಹೇಳಿ ನನ್ಗೆ ಗೊತ್ತಿಲ್ಲ. ಬಹುಶಃ ವ್ಯಕ್ತಿಗಳ ಗುಣನಡತೆಗಳನ್ನ ಅರಿತುಕೊಂಡಾಗ ಮಾತ್ರ ನಾವು ಒಬ್ಬರೊಬ್ಬರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದು ಆಗಿದೆ ಅಂತ ಹೇಳಿ ನಾನು ನಂಬಿದ್ದೇನೆ ಹೊರತು ಸುಮ್ಮನೆ ಅವರು ನನ್ನನ್ನು ಖುಷಿ ಪಡಿಸ್ಲಿಕ್ಕೆ ಬೇಸರ ಮಾಡ್ಕೊಂಡರು ಅಂತ ನನ್ಗೆ ಅನಿಸ್ಲಿಲ್ಲ. ಮೊನ್ನೆ ಒಬ್ರು ಹೇಳಿದ್ರು ನನಗೆ, ನಾನು ಹೆಸರು ಹೇಳಿಕ್ಕೆ ಹೋಗುದಿಲ್ಲ, ನಿಮ್ಗೆ ದೇವ್ರ ಕಾಂತ ಅಂತೇಳಿ ಹೇಳಿದ್ರು. ಅವರಿಗೆ ಭಗವಂತ ಒಳ್ಳೇದು ಮಾಡಬೇಕು ಅಂತೇಳಿ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅವರೇ ಮತ್ತೊಂದು ಮಾತನ್ನ ಹೇಳಿದ್ರು, ನಾನು ನಿಮ್ಗೆ ಪಕ್ಷಕ್ಕೆ ಹಣ ಕೊಡ್ಲಿಲ್ಲ, ನೀವು ಯಾರತ್ರ ಹಣವನ್ನ ವಸೂಲಿ ಮಾಡ್ತಾ ಇದ್ದೀರೇನೋ, ಅದಕ್ಕಾಗಿ ನೀವು ಅವ್ರ ಬಗ್ಗೆ ಫೇವರ್ ಇದ್ದೀರಿ ಅಂತ ಹೇಳುವಂತ ಮಾತನ್ನ ಹೇಳಿದ್ರು. ಅದು ಯಾವುದು ನಾನು ಮಾಡಲಿಲ್ಲ, ಅದಕ್ಕೆ ಸ್ಪಷ್ಟನೆ ಕೊಡಬೇಕಾದಂತ ಅವಶ್ಯಕತೆ ಕೂಡ ನನಗಿಲ್ಲ. ನಾನು ಏನು ಅಂತ ಹೇಳಿ ನನಗಿಂತ ಜಾಸ್ತಿ ಇನ್ನೊಬ್ರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಾನು ಹೀಗೆ ಇರ್ತೇನೆ. ರಾಜಕಾರಣ ಬಿಟ್ಟು ದೊಡ್ಡ ಪ್ರಪಂಚ, ದೊಡ್ಡ ಜಗತ್ತು ನನಗಿದೆ. ಅಲ್ಲಿ ಹೇಗೆ ಬೆರಿಬೇಕು, ಹೇಗೆ ಇರಬೇಕು ಅನ್ನೋದು ನನಗೆ ಗೊತ್ತಿದೆ. ಈ ಸ್ಥಾನಕ್ಕೆ ನನ್ನನ್ನು ಬಿಜೆಪಿ ತಂದದ್ದಕ್ಕೆ ನಾನು ಋಣಿಯಾಗಿದ್ದೇನೆ. ತುಂಬಾ ನನಗೆ ಅವಕಾಶ ಕೊಟ್ಟಿದೆ. ನನ್ನ ಗೌರವಕ್ಕೆ ಇವತ್ತು ಕುಂದಾಪುರದಲ್ಲಿ ಮೊನ್ನೆ ನಾನು ನನ್ನ ಫ್ರೆಂಡ್ ರಾಜೇಶ್ ಹತ್ರ ಹೇಳ್ತಾ ಇದ್ದೆ, ಕಾರ್ನಲ್ಲಿ ಬರುವಾಗ ಪೋಸ್ಟ್ ಮ್ಯಾನ್ ಫೋನ್ ಬಂದು, ಕಿಶೋರ್ ಕುಮಾರ್ ಕೊಟ್ಟಿಯಾಡಿ ಅಂತೇಳಿ ಹೇಳಿ ಒಂದು ಕಾಗದ ಬಂದಿದೆ, ನಮ್ಮನೆ ಬಂದಿದೆ. ಎಲ್ಲಿಂದೋ ಬಂದದ್ದು, ಕಿಶೋರ್ ಕುಮಾರ್ ಕುಂದಾಪುರ ಅಂತ ಹೇಳಿ, ಕೊಟ್ಟಿಯಾಡಿ ಅಂತೇಳಿ ಹೇಳಿ ಕಡೆ ಕುಂದಾಪುರ ಅಂತೇಳಿ ಹೇಳಿ ಒಂದು ಅಡ್ರೆಸ್ ಗೊತ್ತಿಲ್ಲ ಅಂತ ಗೊತ್ತಿಲ್ಲ, ಅಷ್ಟೇ ಇದ್ದದ್ದು. ನಮ್ಮ ಮನೆ ಕಾಗದ ಬಂದಿದೆ. ನಾನು ಹೇಳಿದೆ, ಆ ಮಟ್ಟಕ್ಕೆ ನಾನು ಇವತ್ತು ನನ್ನ ವೈಯಕ್ತಿಕ ನೆಲೆಯಲ್ಲಿ ಇದ್ದೇನೆ, ಖುಷಿ ಇದೆ. ಒಂದು ವಿನಂತಿ, ನಿರ್ಗಮನ ಅಧ್ಯಕ್ಷರಿಗೆ ಅಭಿನಂದನೆ ಮಾಡುವಂಥದ್ದು ಎಲ್ಲ ಇದೆ, ಯಾವುದು ಬೇಡ, ನಾನು ಅದನ್ನು ಸ್ವೀಕಾರ ಮಾಡುವುದಿಲ್ಲ. ಇಲ್ಲಿ ಅಂತೇಳಿ ಹೇಳಿ ಅಲ್ಲ, ನನ್ನ ಬದುಕಿನಲ್ಲಿ ನನ್ನೊಂದು ಸಿದ್ಧಾಂತ ಇದೆ. ನಾನು ಯಾವತ್ತೂ ಸನ್ಮಾನವನ್ನು ಸ್ವೀಕರಿಸಬಾರದು ಅಂತೇಳಿ ಹೇಳುವಂಥ ನನ್ನ ವೈಯಕ್ತಿಕ ನಿಲುವು ಅದು. ಯಾರನ್ನೂ ಖುಷಿ ಪಡಿಸ್ಬೇಕು ಅಂತೇಳಿ ಹೇಳಿ ಆ ನಿಲುವನ್ನು ಸಡಿಲಿಸ್ಕೊಳ್ಳಿಕ್ಕೆ ನಾನು ತಯಾರಿಲ್ಲ. ನನಗೆ ಬೇಸರ ಆಗುವುದಾದ್ರೆ ನಾನು ಅದನ್ನು ಮಾಡ್ಕೊಳ್ಳೋದಿಲ್ಲ, ಅದು ಯಾವುದು ಬೇಡ. ಮತ್ತೆ ಅಧಿಕಾರ ಹಸ್ತಾಂತರವೂ ಕೂಡ ಇಲ್ಲಿ ಇಲ್ಲ. ಅಧಿಕಾರ ಈಗಾಗಲೇ ಹಸ್ತಾಂತರ ಅಲ್ಲ, ಅಧಿಕಾರವನ್ನ ಕಸ್ಕೊಂಡದ್ದು. ಹಾಗಾಗಿ ನನ್ನ ಹತ್ರ ಅಧಿಕಾರ ಇಲ್ಲದೆ ಇರೋ ನಾನು ಹಸ್ತಾಂತರ ಮಾಡಿದ್ರೆ ಅದು ತಪ್ಪು ಸಂದೇಶ ಹೋಗ್ತದೆ. ಹಾಗಾಗಿ ಅಧಿಕಾರವನ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ, ಅವರು ಹಸ್ತಾಂತರವನ್ನು ಮಾಡ್ತಾರೆ. ನಾನು ಅಧಿಕಾರವನ್ನು ಹಸ್ತಾಂತರ ಮಾಡುವುದಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಿ ನಮಸ್ಕಾರ.